ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಮತ್ತೆ ಸಫಾರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಬಹಳ ತಿಂಗಳಿಂದ ಈ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಲ್ಲಿನ ಜನ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಡುತ್ತಾ ಅನ್ನುವಂತಹ ಕುತೂಹಲ ಇದೆ. ಷರತ್ತುಬದ್ಧ ಸಫಾರಿಗೆ ಸರ್ಕಾರ ಅನುಮತಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಸಂಜೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್. ತಾಂತ್ರಿಕ ಸಮಿತಿಯ ಜೊತೆಗೆ ಪರ್ಮಿಷನ್ ಕೊಡೋದ್ರ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ತೆಗೆದುಕೊಂಡು ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆ ಎಷ್ಟು ಈ ವಿಚಾರದಲ್ಲಿ? ಪ್ರಮುಖವಾಗಿರ್ತಕ್ಕಂಥದ್ದು ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದಾಗಿ ಒಂದು ಸಫಾರಿಯನ್ನು ನವೆಂಬರ್ ತಿಂಗಳಲ್ಲಿ ಬಂದ್ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಹುಲಿ ದಾಳಿಯಿಂದ ಹೆಚ್ಚಾದಂತ ಪ್ರಕರಣಗಳು ಕೂಡ ಜಾಸ್ತಿ ಇತ್ತು. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ 173 ಹುಲಿ ಇತ್ತು. ಈಗ 240 ಚಿಲ್ಲರೆ ಹುಲಿಗಳು ಹೆಚ್ಚಳ ಆಗಿದೆ ಅನ್ನೋದು ವರದಿ ಇತ್ತು. ಹಾಗಾಗಿ ಇದು ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಖಡಕ್ ನಿರ್ಧಾರ ತೆಗೆದುಕೊಂಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ತಮಿಳುನಾಡು ಮತ್ತೆ ಕೇರಳಗಳ ಕಡೆ ಒಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರ್ನಾಟಕದ ಬಂಡೀಪುರ ನಾಗರಹೊಳೆಯಲ್ಲಿ ಇಳಿಮುಖ ಆಗ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಬೇಡಿಕೆಯನ್ನ ಸಲ್ಲಿಸಿದ್ರು ಹಲವಾರು ಮಂದಿ. ಈ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಮಿತಿಯನ್ನು ಕೂಡ ರಚನೆ ಮಾಡಿ ಈಗಾಗಲೇ ತಾಂತ್ರಿಕ ಸಮಿತಿ ಮಧ್ಯಂತರ ವರದಿಯನ್ನು ಕೊಟ್ಟಿದೆ. ಹಾಗಾಗಿ ಷರತ್ತುಬದ್ಧವಾಗಿ ಎರಡೂ ಕಡೆಗಳಲ್ಲೂ ಕೂಡ ಸಫಾರಿಗೆ ಅನುಮತಿ ಕೊಡುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸುಮಾರು 3:30 ಅಷ್ಟೊತ್ತಿಗೆ ಒಂದು ವಿಕಾಸಸೌಧದಲ್ಲಿ ತಾಂತ್ರಿಕ ಸಮಿತಿಯ ಜೊತೆ ಸಭೆ ಇರುತ್ತೆ. ಅದಾದ ಬಳಿಕ 4:30 ಅಷ್ಟೊತ್ತಿಗೆ ಸಚಿವರು ಸುದ್ದಿಗೋಷ್ಠಿಯನ್ನು ಕರೆದು ಅಂತಿಮವಾಗಿ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಅಂದ್ರೆ ಈಗೇನ್ ಚಾರಣಗಳಿಗೆ ಒಂದ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ರೂಲ್ಸ್ ಮಾಡಿದ್ದಾರೆ. ತಂಡೋಪತಂಡವಾಗಿ ದಿನಕ್ಕೆ ಇಷ್ಟು ಮಾತ್ರ ಲಿಮಿಟ್ ಇರಬೇಕು ಅಂತ. ಆ ರೀತಿ ಷರತ್ತುಬದ್ಧವಾಗಿ ಏನಾದ್ರೂ ಲಿಮಿಟ್ ಮಾಡಿ ಅನುಮತಿ ಕೊಟ್ಟರು ಕೊಡಬಹುದು. ಹಾಗಾಗಿ ಸರ್ಕಾರದ ತೀರ್ಮಾನ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ರವೀಶ್, ತಮ್ಮ ಮಾಹಿತಿಗಾಗಿ.